ನಮಸ್ತೆ. 6/12/2025 ಶನಿವಾರ, 6th December 2025 ಸಾಟರ್ಡೆ. ಶನಿವಾರ ಅಂತ ಒಂದು ವಿಷಯ ಇರೋದರಿಂದ ಅದು ಒಂದು ದೋಷ. ಎರಡನೇದಾಗಿ ಇವತ್ತಿನ ತಿಥಿ ದ್ವಿತೀಯ, ನಕ್ಷತ್ರ ಮೃಗಶೀರ್ಷ. ಅದು ಬೆಳಿಗ್ಗೆ 8:49ವರೆಗೂ ಮಾತ್ರವಿದೆ. ಆ ನಂತರ ಆರುದ್ರ ಬರುತ್ತದೆ. 2 ನಕ್ಷತ್ರಗಳು ಬರುವ ದಿನದಲ್ಲೂ ಕೂಡ, ಈ ಸಮಯದಲ್ಲೂ ಕೂಡ ಮೃಗಶೀರ್ಷ ನಕ್ಷತ್ರ ಇರುವವರೆಗೂ ಕ್ಷಯ ಅಂತಂದರೆ ಕರಗೋದು ಅಂತ, ಕೊಟ್ಟಿದ್ದು ವಾಪಸ್ ಬರೋಲ್ಲ ಅಂತ. ಆರುದ್ರ ನಕ್ಷತ್ರ ಬಂದ ಮೇಲೆ, ಅಂದರೆ ಆರುದ್ರ ಅನ್ನೋದು ಮಾನುಷೀಯ ಗಣ, ಸಂಪತ್ತಿನ ನಾಶ ಅಂತ ಇರೋದರಿಂದ ಖಂಡಿತವಾಗಿಯೂ ಹಣಕಾಸು, ದಾನ ವಸ್ತುಗಳು ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಶುಭ ದಿನವಾಗಿಲ್ಲ. ವ್ಯವಹಾರಗಳು ಕೂಡ ಎಚ್ಚರ. ಗಾಡಿಗಳಲ್ಲಿ ಹೋಗೋರು ಖಂಡಿತವಾಗಿಯೂ ಎಚ್ಚರವಾಗಿರಬೇಕು. ಅದರಲ್ಲೂ ಮೃಗಶೀರ್ಷ ನಕ್ಷತ್ರ, ಆರುದ್ರ ನಕ್ಷತ್ರದವರು ಇನ್ನಷ್ಟು ಗಮನ ಕೊಡಿ. ಇವತ್ತಿನ ದಿನದಲ್ಲಿ ಪಂಚ ಅಂಗಗಳಲ್ಲಿ ಒಂದಾದ ಯೋಗ ಶುಭ ಯೋಗ ಅಂತಿದೆ. ಮೃಗಶೀರ್ಷ ನಕ್ಷತ್ರ ದೇವಗಣ, ಆರುದ್ರ ನಕ್ಷತ್ರ ಮಾನುಷೀಯ ಗಣ. ದೇವಗಣ 8:48 AM ಅಲ್ಲಿವರೆಗಿದೆ. ಆಮೇಲೆ ಮಾನುಷೀಯ ಗಣ ಬರುತ್ತದೆ. ಬೆಳಿಗ್ಗೆ 6:29ರಿಂದ 8:48ವರೆಗೂ ಮೃಗಶೀರ್ಷ ನಕ್ಷತ್ರ 4ನೇ ಪಾದ ಮಿಥುನ ರಾಶಿ. ಇವತ್ತೆಲ್ಲ ಮಿಥುನ ರಾಶಿನೇ. ಇದರಲ್ಲಿ ಆರುದ್ರ ನಕ್ಷತ್ರ 8:48 ಮೇಲೆ ಸ್ಟಾರ್ಟ್ ಆಗುತ್ತದೆ. ಮಧ್ಯಾಹ್ನ 2:07 1ನೇ ಪಾದ. ಮಧ್ಯಾಹ್ನ 2:07 ಮೇಲೆ ಸಂಜೆ 7:27 ಆರುದ್ರ ನಕ್ಷತ್ರ 2ನೇ ಪಾದ. ಸಂಜೆ 7:20 ಮೇಲೆ ರಾತ್ರಿ 12:49 ಆರುದ್ರ ನಕ್ಷತ್ರ 3ನೇ ಪಾದ. ಆನಂತರ ಬೆಳಗ್ಗೆ ಅಂದರೆ 6:13 ಆರುದ್ರ ನಕ್ಷತ್ರವೇ 4ನೇ ಪಾದ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಮುಗಿಯುತ್ತದೆ. ಇದೆಲ್ಲವೂ ಮಿಥುನ ರಾಶಿನೇ. 6:13 ಮೇಲೆ ಅಂದರೆ ಸ್ವಲ್ಪವೇ ಟೈಮ್ ಇದೆ, ಅಂದರೆ ಸೂರ್ಯ ಉದಯ ಆಗೋಕ್ಕೆ. ಆದ್ದರಿಂದಾಗಿ ಇದು ಇವತ್ತಿನ ದಿನ ಅಂತ ಲೆಕ್ಕಕ್ಕೆ ಇಟ್ಕೊಂಡು ಆವಾಗ ಒಂದು ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ, ಪುನರ್ವಸು. ಅದು ಸ್ವಲ್ಪ ಇರೋದು. ಆಮೇಲೆ ಕಂಟಿನ್ಯೂ ಆಗಿ ಬೆಳಗ್ಗೆವರೆಗೆ ಇರುತ್ತದೆ. ಅಂದರೆ 7ನೇ ತಾರೀಕೆಲ್ಲ ಫುಲ್ ಇರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಅಂದರೆ ಮಿಥುನ ರಾಶಿನೇ ಇರೋದರಿಂದ ಯಾವ ಮಕ್ಕಳು ಹುಟ್ಟಿದ್ರು ಮಿಥುನ ರಾಶಿ ಅಂತ ತಡೆಯಬಹುದು. ಇನ್ನೊಂದು 2 ದಿನ ಅಂತಂದರೆ ಮಕ್ಕಳು ಹುಟ್ಟೋದನ್ನು, ಅಂದರೆ ಆಪರೇಷನ್ ಮಾಡಿ ತೆಗೆಯೋದನ್ನು ಕೇಳಿಸ್ಕೊಂಡು ನೀವು ತಗೊಳ್ಳೋದೇ ಉತ್ತಮ. ಹೀಗಾಗಿ ಬೇರೆ ಬೇರೆ ವಿಷಯಗಳನ್ನ ನಾವು ನೋಡೋಕ್ಕೆ ಹೋದರೆ ಅದನ್ನು ವಿಂಗಡಿಸಿ ನೋಡಬೇಕಾಗ್ತದೆ. 100% ಅಶುಭ, 100% ಶುಭ ಅಂತ. ಬೆಳಿಗ್ಗೆ 8:02ರಿಂದ 9:18 ಶುಭವಾಗಿದೆ. 10:47ರಿಂದ ಮಧ್ಯಾಹ್ನ 1:34 ಶುಭವಾಗಿದೆ. ಮಧ್ಯಾಹ್ನ 3:04 ಮೇಲೆ ಸಂಜೆ 4:16 ಇದು ಒಂದು ಸಮಯ. ಅದೇ ಥರ ಸಂಜೆ 5:46 ಮೇಲೆ ರಾತ್ರಿ 12:50 ಶುಭವಾಗಿದೆ. ಇದರಲ್ಲಿ ರಾತ್ರಿ 3:22 ಮೇಲೇನು ಶುಭವಾಗಿದೆ. ಶುಭ ಅಂದರೆ ಎಲ್ಲ ಕಾರ್ಯಗಳನ್ನ ಮಾಡ್ಬೋದಾ ಅಂತಂದರೆ ಇಲ್ಲ, ಇವತ್ತಿನ ದಿನ ಸರಿ ಇಲ್ಲ, ನಕ್ಷತ್ರ ಯೋಗ ಸರಿ ಇಲ್ಲ. ಇದೆಲ್ಲ ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆ, ಡಾಕ್ಟರ್, ಕೋರ್ಟ್ ಕೇಸುಗಳು ಅಥವಾ ಸ್ಟೇಷನ್, ಇಂಥದ್ದು ವಿಷಯಗಳಿಗೆ ಇದನ್ನು ಉಪಯೋಗಿಸಿ. ಯಾವ ಸಮಯಕ್ಕೂ ಉಪಯೋಗಿಸಬಾರದ ಸಮಯ ಅಂತ ಒಂದು 100% ಇದೆ. ಬೆಳಿಗ್ಗೆ ಸೂರ್ಯೋದಯದಿಂದ ಅಂದರೆ 6:29ರಿಂದ 7:14 ಇದು ದುರ್ಮುಹೂರ್ತ. 6:29ರಿಂದ 7:16 ಇದು ಮೃತ್ಯು. ಹಾಗಾಗಿ ದುರ್ಮುಹೂರ್ತ, ಮೃತ್ಯು 2 ಒಂದೇ ಸಮಯದಲ್ಲಿ ಇರೋದರಿಂದ ಇವತ್ತು ಬೆಳಗ್ಗೆಯಿಂದ 7:15 ಎಚ್ಚರ. ಆಮೇಲೆ ಸರಿಯಾಗಿದೆಯಾ ಅಂತ ನೋಡೋಕೆ ಹೋದರೆ 7:14ರಿಂದ 8 ದುರ್ಮುಹೂರ್ತ. ಖಂಡಿತ ಇವತ್ತು ಯಾವುದೇ ಕಾರ್ಯಗಳು ಚಿಂತೆ ಮಾಡೋದಾದರೂ ಸರಿಯೇ 8 ಮೇಲೆ ಇಟ್ಕೊಳ್ಳಿ. ಅದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯ ಅಂತ ಕೊಟ್ಟಿದ್ದೀವಲ್ಲ, ಆ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. 9:20ರಿಂದ 10:45 ರಾಹು ಕಾಲ. ಮಧ್ಯಾಹ್ನ 1:36ರಿಂದ 3:02 ಯಮಕಂಡ ಕಾಲ. ಸಂಜೆ 4:18ರಿಂದ ಸಂಜೆ 5:44 ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 12:52 ಮೇಲೆ 2:54 ಮೃತ್ಯು ಪಂಚಕ. ಇಷ್ಟರಲ್ಲೇ ಅಂದರೆ ಮೃತ್ಯು ಇನ್ನೂ ಮುಗುದಿಲ್ಲ. ಅಷ್ಟರಲ್ಲೇ
ವಿಷಕಾಲವು ಸ್ಟಾರ್ಟ್ ಆಗುತ್ತದೆ. ಅಂದರೆ ರಾತ್ರಿ 1:46ರಿಂದ 3:20ವರೆಗೂ. ಆದ್ದರಿಂದ ಈ ಸಮಯಗಳನ್ನು ಖಂಡಿತವಾಗಿಯೂ ಅವಾಯ್ಡ್ ಮಾಡೋದು ಖಚಿತ. ಇದರಲ್ಲೂ ನಾವು ನೋಡುವಂಥ ಕೆಲವು ವಿಷಯಗಳು ಏನು ಅಂತಂದರೆ, ಈಗ 8:02 9:18ವರೆಗೂ ಶುಭವಾಗಿದೆ ಅಂತ ಅಂದಿವಿ. ಶುಭವಾಗಿ ಇರುವಂಥ ಈ ಸಮಯಗಳಲ್ಲಿ ಏನೆಲ್ಲ ಇದೆ ಅಂತಂದರೆ, ಕುಜ ಹೊರೆ ಇದೆ, ಅಂಗಾರಕ ಹೊರೆ ಅಂತಂತೀವಿ. ಕುಜದೋಷ ಪರಿಹಾರ ಈ ಸಮಯದಲ್ಲಿ ಮಾಡುವಂಥದ್ದು ಶುಭವಾಗಿರುತ್ತದೆ. ಈ ಸಮಯದಲ್ಲಿ ಆರುದ್ರ ನಕ್ಷತ್ರ 1ನೇ ಪಾದವಿದೆ. ಅದು ಅಲ್ಲದೆ ಈ ಸಮಯದಲ್ಲಿ ಶುಭ ಮುಹೂರ್ತವೂ ಕೂಡ ಉಂಟು. ಶುಭ ಮುಹೂರ್ತ ಇರೋದು ಎಲ್ಲಿವರೆಗೂ ಹಂಗೆ ಅಂತ ನೋಡೋಕೆ ಹೋದರೆ 9:23ವರೆಗೂ. ಹಾಗಾಗಿ ನಾವು ಹೇಳಿರುವಂಥ ಸಮಯ 9:18ವರೆಗೂ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಖಂಡಿತವಾಗಿ ಮುಹೂರ್ತ ದಿನವಲ್ಲ, ಶುಭ ಕಾರ್ಯಗಳು, ನೂತನ ಕಾರ್ಯಗಳನ್ನೆಲ್ಲ ಮಾಡುವಂಥ ದಿನವಲ್ಲ. ನಾವು ಹೇಳುವಂತೆ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರನೇ ಈ ಸಮಯವನ್ನು ಸೆಲೆಕ್ಟ್ ಮಾಡಿ. 10:47 ಮೇಲೆ 1:34ವರೆಗೂ ಶುಭ ಅಂತ ಕೊಟ್ಟಿದ್ದೀವಿ. ಅಂದರೆ ಅದರಲ್ಲಿ ಬೇರೆ ಬೇರೆ ದೋಷಗಳು ಇರುತ್ತದೆ. ಈ ಉದಾಹರಣೆ ನೋಡಿದ್ರೆ ಶುಕ್ರ ಹೊರೆ ಅಂತ. ಈ ಶುಕ್ರ ಹೊರೆ 10:40 ಮೇಲೆ ಅಂದರೆ 47 ಅಂತ ಲೆಕ್ಕಕ್ಕೆ ಇಟ್ಕೋಬೇಕು. ಯಾಕೆಂತಂದರೆ ಇಲ್ಲಿ 10:17 ಶುಕ್ರ ಹೊರೆ ಸ್ಟಾರ್ಟ್ ಆಗುತ್ತದೆ. ಆದರೂ ಅದರಲ್ಲೂ ದೋಷವಿದೆ. ಆದ್ದರಿಂದಾಗಿ ಇದರಲ್ಲಿ ನಾವು ನೋಡುವಂಥ ಸಮಯ 10:47 ಮೇಲೆ ಸುಮಾರು 11:14 ಅಥವಾ 15ವರೆಗೂ ನೀವು ಲೆಕ್ಕಕ್ಕಿಟ್ಕೊಳ್ಳಿ. ಈ ಸಮಯನ ಮೇಂಟೈನ್ ಮಾಡಲೇಬೇಕು. ಯಾಕೆಂತಂದರೆ ಇದು ವಿಂಗಡಿಸಿರೋದು ಇನ್ನೂ ಪಕ್ಕಾವಾಗಿ ವಿಂಗಡಿಸಿರೋದು. ಈ ರೀತಿ ತಗೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.